ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ವೈಷ್ಣವ ಖಂಡದ ಬದರಿಕಾಶ್ರಮ ಮಹಾತ್ಮ್ಯದ ಶಿವ ಕಾರ್ತಿಕೇಯ ಸಂವಾದದಲ್ಲಿ ಪಂಚಧಾರಾದಿ ತೀರ್ಥ ಮಹಾತ್ಮ್ಯ ವರ್ಣನವೆಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಶಿವನು ಹೇಳುತ್ತಾನೆ, ವತ್ಸ, ವಸುಧಾರಾ ತೀರ್ಥಕ್ಕೆ ನೈಋತ್ಯ ದಿಕ್ಕಿನಲ್ಲಿ 5 ಜಲಧಾರೆಗಳು ನೆಲಕ್ಕೆ ಬೀಳುತ್ತಿರುವವು. ಪ್ರಭಾಸ, ಪುಷ್ಕರ, ಗಯ, ನೈಮಿಷ ಮತ್ತು ಕುರುಕ್ಷೇತ್ರಗಳೇ ಪ್ರವಾಹ ರೂಪಗಳಾಗಿ ಇಲ್ಲಿ ನೆಲೆಸಿರುವುದು ಎಂಬುದನ್ನು ತಿಳಿ. ಪೂರ್ವಕಾಲದಲ್ಲಿ ಈ ಕ್ಷೇತ್ರಗಳ ಅಭಿಮಾನಿ ದೇವತೆಗಳು ಅವುಗಳಲ್ಲಿ ಸ್ನಾನ ಮಾಡುವ ಪಾಪಿಗಳ ಪಾಪಗಳಿಂದಲೂ ದೋಷಗಳಿಂದಲೂ ಮಲಿನವಾದ ರೂಪಗಳುಳ್ಳವರಾಗಿ ಬ್ರಹ್ಮಲೋಕಕ್ಕೆ ಚತುರ್ಮುಖನನ್ನು ನೋಡಲು ಪ್ರಯಾಣ ಮಾಡಿದರು. ಅಲ್ಲಿಗೆ ಹೋಗಿ ಬ್ರಹ್ಮಾಂಡವನ್ನೆಲ್ಲ ಮನಸ್ಸಿನಲ್ಲಿ ಭಾವಿಸಿ ಸೃಷ್ಟಿ ಮಾಡಿದ ಆತನಿಗೆ ನಮಸ್ಕಾರವನ್ನು ಮಾಡಿ ಕೈಗಳನ್ನು ಮುಗಿದುಕೊಂಡು ಎಲ್ಲರೂ ತಾವು ಬಂದುದಕ್ಕೆ ಕಾರಣವನ್ನು ಆತನಿಗೆ ಭಿನ್ನವಿಸಿದರು. ಲೋಕಕರ್ತನಾದ ಬ್ರಹ್ಮದೇವನು ಅವರ ಮಾತುಗಳನ್ನು ಕೇಳಿ ಸ್ವಲ್ಪ ಕಾಲದವರೆಗೂ ಧ್ಯಾನಾಸಕ್ತನಾಗಿದ್ದು ಬಹಿರ್ಮುಖನಾದ ಮೇಲೆ ಬದರಿಕಾಶ್ರಮವನ್ನು ಜ್ಞಾಪಿಸಿಕೊಂಡು ಮುಗುಳ್ನಗೆಯಿಂದ ಕೂಡಿದವನಾಗಿ ಅವರಿಗೆ ಸಂತೋಷವಾಗುವಂತೆ ಈ ರೀತಿಯಾಗಿ ಹೇಳಿದನು. ನೀವು ಭಯಪಡಬೇಡಿರಿ. ವಾಗಿ ಶ್ರೀಹರಿಯು ಏಕಾಂತ ಕ್ಷೇತ್ರವೆನಿಸಿದ ಬದರಿಕಾಶ್ರಮಕ್ಕೆ ಹೊರಡಿರಿ. ಅದನ್ನು ಪ್ರವೇಶಿಸಿದ ಮಾತ್ರದಿಂದಲೇ ನಿಮಗೆ ತತ್ಕ್ಷಣದಲ್ಲಿಯೇ ಪವಿತ್ರತೆಯುಂಟಾಗುವುದು. ಈ ಮಾತುಗಳನ್ನು ಕೇಳಿ ಸಂತೋಷದ ಭರದಿಂದ ಬ್ರಹ್ಮದೇವನಿಗೆ ನಮಸ್ಕರಿಸಿ ಆ ತೀರ್ಥಾಭಿಮಾನಿ ದೇವತೆಗಳು ಅರಳಿದ ಕಣ್ಣುಗಳುಳ್ಳವರಾಗಿ ಅಪರಿಮಿತವಾದ ಪ್ರಭಾವದಿಂದ ಕೂಡಿದ ಆ ವಿಶಾಲ ನಗರಿಗೆ ಹೊರಡುವವರಾದರು. ಅವರು ಆ ಪ್ರದೇಶವನ್ನು ಪ್ರವೇಶ ಮಾಡಿದುದರಿಂದಲೇ ಕ್ಷಣ ಮಾತ್ರದಲ್ಲಿ ತಮ್ಮಲ್ಲಿದ್ದ ಪಾಪಗಳೆಲ್ಲವನ್ನೂ ಕಳೆದುಕೊಂಡರು. ಆ ಬಳಿಕ ತಮ್ಮ ರೂಪಗಳನ್ನು ಎರಡಾಗಿ ಮಾಡಿಕೊಂಡು ಒಂದು ರೂಪದಿಂದ ಅಲ್ಲಿಯೇ ನೆಲೆಸಿ ಮತ್ತೊಂದು ರೂಪದಿಂದ ಹರ್ಷಗೊಂಡವರಾಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೊರಟು ಹೋದರು. ಎರಡನೇ ಮೊಗಳಾದ ಪ್ರವಾಹ ರೂಪಗಳಿಂದ ಈ 5 ತೀರ್ಥಗಳು ಪರಿಶುದ್ಧಗಳಾಗಿ ಇಲ್ಲಿ ನೆಲೆಸಿರುವವು. ಯಥೋಕ್ತ ವಿಧಾನದಿಂದ ಅವುಗಳಲ್ಲಿ ಮಿಂದು ಶುಚಿಯಾಗಿ ಮಾನವನು ನಿತ್ಯ ಕರ್ಮಗಳನ್ನು ಆಚರಿಸಲು ಆಯಾ ತೀರ್ಥಗಳ ಸೇವೆಯ ಫಲವನ್ನು ಹೊಂದುವುದಲ್ಲದೆ ಅಂತ್ಯದಲ್ಲಿ ಮೋಕ್ಷ ಸಾಮ್ರಾಜ್ಯ ಪದವಿಯನ್ನು ಪಡೆಯುವನು. ಮಾನವರು ಈ 5 ತೀರ್ಥಗಳಲ್ಲಿಯೂ ಒಂದೊಂದು ದಿವಸದ ಉಪವಾಸವನ್ನು ಮಾಡಿ ಶ್ರೀಹರಿಯನ್ನು ಪೂಜಿಸಲು ಇಹಲೋಕದಲ್ಲಿ ಅನೇಕ ವಿಧಗಳಾದ ಭೋಗಭಾಗ್ಯಗಳನ್ನು ಅನುಭವಿಸಿ ದೇಹಾವಸಾನದಲ್ಲಿ ವಿಷ್ಣುವಿನ ಸಾಲೋಕ್ಯ ರೂಪವಾದ ಮುಕ್ತಿಯನ್ನು ಪಡೆಯುವರು. ಇಲ್ಲಿಯೇ ನಿರ್ಮಲವೂ ಪರಮ ಪವಿತ್ರವೂ ಆದ ಸೋಮಕುಂಡವೆಂಬ ಹೆಸರಿನ ತೀರ್ಥವೊಂದಿರುವುದು. ಅಲ್ಲಿ ಷೋಡಶ ಕಲೆಗಳಿಂದಲೂ ಕೂಡಿದ ಚಂದ್ರನು ಹಿಂದೆ ಉಗ್ರವಾದ ತಪಸ್ಸನ್ನು ಮಾಡಿದನು. ಕಂದನು ಕೇಳುತ್ತಾನೆ, ಸ್ವರೂಪ ನಿರೂಪಣದಲ್ಲಿ ಅತ್ಯುತ್ತಮನಾದ ಪರಮೇಶ್ವರನೇ, ಈ ಸೋಮಕುಂಡದ ಮಹಾತ್ಮ್ಯವನ್ನು ನನಗೆ ವಿಸ್ತಾರದಿಂದ ತಿಳಿಸುವವನಾಗು. ನಿನ್ನ ಅನುಗ್ರಹದಿಂದ ನಾನು ಈ ವಿಷಯವನ್ನು ವಿಶದವಾಗಿ ತಿಳಿಯಲು ಉಳ್ಳವನಾಗಿರುವೆನು. ಶಿವನು ಹೇಳುತ್ತಾನೆ, ವತ್ಸ, ಪೂರ್ವದಲ್ಲಿ ಅತ್ರಿ ಮಹರ್ಷಿಯ ಪುತ್ರನಾದ ಚಂದ್ರನು ಯೌವನಾವಸ್ಥೆಯನ್ನು ಹೊಂದಿ ದೇವತೆಗಳು ಸೌಖ್ಯ ಪಡುತ್ತಿರುವುದನ್ನು ಗಂಧರ್ವರಿಂದ ಅನೇಕ ವೇಳೆ ಕೇಳಿದವನಾಗಿ ಅದನ್ನು ಪಡೆಯಲು ಮಾರ್ಗವು ಯಾವುದೆಂದು ಕೇಳಲು ತಂದೆಯ ಸಮೀಪಕ್ಕೆ ಬಂದು ಸೇರಿದನು. ಸೋಮನು ಕೇಳುತ್ತಾನೆ, ಸಕಲ ಧರ್ಮಗಳನ್ನು ತಿಳಿದ ಯೋಗಿವರಿಯನೇ, ನೀನು ಕರುಣಾಮೃತದ ಸಮುದ್ರದಂತಿರುವೆ. ಉತ್ತಮೋತ್ತಮವೆನಿಸಿದ ಸ್ವರ್ಗಲೋಕದ ವಾಸವು ಸಮಸ್ತ ಮಾನವರಿಗೂ ಹೇಗೆ ಲಭಿಸುವುದು? ಎಲೈ ತಂದೆಯೇ, ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಔಷಧಿ ವನಸ್ಪತಿಗಳು ಮುಂತಾದವುಗಳಿಗೆಲ್ಲ ನಾನು ಅಧಿಪತಿಯಾಗಬೇಕೆಂದು ಇಚ್ಛಿಸುತ್ತಿರುವೆನು. ಇದಕ್ಕೆ ಸಾಧನವಾದ ಯಾವ ಪ್ರಯತ್ನವನ್ನು ಮಾಡಬೇಕೆಂಬುದನ್ನು ನೀನು ದಯೆಯಿಟ್ಟು ನನಗೆ ತಿಳಿಸು. ಅತ್ರಿಯು ಹೇಳುತ್ತಾನೆ, ಪುತ್ರ, ತಪಸ್ಸಿನಿಂದಾಗಲಿ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ನಿಗ್ರಹದಿಂದಾಗಲಿ ಶ್ರೀಮನ್ನಾರಾಯಣನನ್ನು ಆರಾಧಿಸುವ ಸಾಧು ಜನರಿಗೆ ಈ ಲೋಕದಲ್ಲಿಯಾಗಲಿ ಲೋಕಾಂತರಗಳಲ್ಲಿಯಾಗಲಿ ಅಪ್ರಾಪ್ಯವಾದ ವಿಷಯವು ಯಾವುದು ತಾನೇ ಇರುವುದು? ಚಂದ್ರನು ಈ ಮಾತುಗಳನ್ನು ಕೇಳಿ ಚಂದ್ರನ ಈ ಮಾತುಗಳನ್ನು ಕೇಳಿ ಅನಾರದನಿಂದ ಅತ್ಯಂತ ನಿರ್ಮಲವಾದ ಕ್ಷೇತ್ರವೆನಿಸಿದ ಬದರಿಕಾಶ್ರಮದ ವಿಷಯವನ್ನು ತಿಳಿದು ತನ್ನ ತಂದೆಗೆ ನಮಸ್ಕರಿಸಿ ಬೀಳ್ಕೊಂಡು ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಮಾಡಿದನು. ಅಲ್ಲಿಗೆ ಹೋಗಿ ಆತನು ಆಹಾರ ಯೋಗ್ಯಗಳಾದ ಫಲಗಳಿಂದ ಮಹಾವಿಷ್ಣುವಿನ ಪೂಜೆಯನ್ನು ನೆರವೇರಿಸಿದನು. ಅಲ್ಲದೆ ಮನೋಹರವಾದ ಅಷ್ಟಾಕ್ಷರಿ ಮಂತ್ರವೆಂಬ ಉತ್ತಮ ಮಂತ್ರವನ್ನು ಜಪಿಸುತ್ತಿದ್ದನು. ಇಂತು 88,000 ವರ್ಷಗಳವರೆಗೂ ಭಗವಂತನನ್ನೇ ಕುರಿತು ಅತ್ಯುಗ್ರವೂ ಸಕಲ ಲೋಕಗಳಿಗೂ ಭಯವನ್ನು ಉಂಟು ಮಾಡುವುದು ಆದ ತಪಸ್ಸನ್ನು ಮಾಡುತ್ತಿದ್ದನು. ಆ ತಪಸ್ಸಿನಿಂದ ಭಕ್ತವತ್ಸಲನಾದ ಶ್ರೀಹರಿಯು ಸಂತೋಷಗೊಂಡು ಆತನ ಎದುರಿನಲ್ಲಿ ನಿಂತು ಚಂದ್ರನನ್ನು ಕುರಿತು, ನಿನ್ನ ವ್ರತವು ಸಂಪೂರ್ಣವಾಯಿತು.
ನಿನಗೆ ಬೇಕಾದ ವರವನ್ನು ಕೇಳಿಕೋ ಎಂದು ಹೇಳಿದನು. ಆಗ ಚಂದ್ರನು ಮೇಲಕ್ಕೆದ್ದು ಮತ್ತೆ ಮತ್ತೆ ಪರಮಾತ್ಮನಿಗೆ ನಮಸ್ಕರಿಸಿ ಇಂತೆಂದನು: ನಿನ್ನ ಅನುಗ್ರಹದಿಂದ ನಾನು ಸಕಲ ಗ್ರಹಗಳಿಗೂ, ನಕ್ಷತ್ರಗಳಿಗೂ, ತಾರೆಗಳಿಗೂ, ಔಷಧಿಗಳಿಗೂ, ಭೂಲೋಕದಲ್ಲಿರುವ ಸಮಸ್ತ ಬ್ರಾಹ್ಮಣರಿಗೂ ಅಧಿಪತಿಯಾಗಬೇಕು. ಹರಿಯು ಹೇಳುತ್ತಾನೆ: ಈ ವರವು ನಿನ್ನಂತಹ ಜನರಿಗೆ ದುರ್ಲಭವಾಗಿರುವುದು. ಇದನ್ನು ಬಿಟ್ಟು ಮತ್ತೊಂದು ವರವನ್ನು ನೀನು ಬೇಡಿಕೋ. ಎಲೈ ಪಾರ್ವತಿ ಪುತ್ರನೇ. ಆದರೆ ಚಂದ್ರನು ಬೇರೆ ವರಗಳನ್ನು ಕೇಳಲು ಅಪೇಕ್ಷೆ ಪಡಲಿಲ್ಲ. ಪುತ್ರ, ಇದರಿಂದ ಚಂದ್ರನು ಅತ್ಯಂತ ಖಿನ್ನ ಮನಸ್ಕನಾಗಿ ಮತ್ತೆ ದೇವಮಾನದಲ್ಲಿ 30,000 ವರ್ಷಗಳ ಕಾಲ ಮಹತ್ತರವಾದ ತಪಸ್ಸನ್ನು ಮಾಡಿದನು. ಕರುಣಾರಸದಿಂದ ತುಂಬಿದ ಹೃದಯವುಳ್ಳ ಭಗವಂತನು ಪುನಃ ಪ್ರತ್ಯಕ್ಷನಾದನು. ಆತನು: ನಿನಗೆ ಮಂಗಳವಾಗಲಿ, ನಾನು ವರವನ್ನು ಕೊಡಲು ನಿನ್ನ ಮುಂದೆ ಬಂದಿರುವೆನು, ಬೇಕಾದುದನ್ನು ಕೇಳು ಎಂಬುದಾಗಿ ಹೇಳಿದನು. ಚಂದ್ರನು ಮಾತ್ರ ಹಿಂದಿನ ವರವನ್ನೇ ವಿಜ್ಞಾಪಿಸಿಕೊಂಡನು. ಅದನ್ನು ಕೇಳಿ ಶ್ರೀಹರಿಯು ಮತ್ತೆ ಅಂತರ್ಧಾನವನ್ನು ಹೊಂದಿದನು. ಅದರಿಂದ ಚಂದ್ರನಿಗೆ ಪುನಃ ಮನಸ್ಸು ನಿರಾಶೆಗೊಂಡಿತು. ಆತನು ಮತ್ತೆಯೂ ದುಷ್ಕರವಾದ ತಪಸ್ಸನ್ನು ಮಾಡತೊಡಗಿದನು. ಇಂತು 40,000 ವರ್ಷಗಳವರೆಗೂ ಅತ್ಯಂತ ದುಸ್ಸಾಧ್ಯವಾದ ತಪಸ್ಸು ಆತನಿಂದ ಮಾಡಲ್ಪಟ್ಟಿತು. ಅದರಿಂದ ಸಂತುಷ್ಟನಾದ ಶ್ರೀಹರಿಯು ಶಂಖ ಚಕ್ರ ಗದಾಧಿ ಆಯುಧಗಳೊಡನೆ ಪ್ರಸನ್ನನಾಗಿ ಆಯಾಸಗೊಂಡ ತಪಸ್ಸಂಪನ್ನನಾದ ಚಂದ್ರನನ್ನು ಕುರಿತು ಮೃದುವಾಗಿ ಮಾತನಾಡಿಸಿದನು. ಸುವೃತನೇ, ತಪಸ್ಸಿನಿಂದ ಮೇಲಕ್ಕೇಳು, ನಿನಗೆ ಶುಭವು ಉಂಟಾಗಲಿ. ನಿನಗೆ ಬೇಕಾದ ವರವನ್ನು ಯಾಚಿಸು. ನಿನ್ನ ತಪಸ್ಸಿನಿಂದ ನಿಜವಾಗಿಯೂ ನಾನು ಅತಿಶಯವಾದ ಪೂಜೆಯನ್ನು ಹೊಂದಿರುವೆನು. ನೀನು ಕೇವಲ ತಪಸ್ಸಿನ ನಿಧಿಯೇ ಆಗಿರುವೆ. ಚಂದ್ರನು ಹೇಳುತ್ತಾನೆ: ಓ ಲೋಕೇಶ್ವರ, ವರಪ್ರದರಲ್ಲಿ ಅತ್ಯುತ್ತಮನೆನಿಸಿದ ನೀನು ನನ್ನಲ್ಲಿ ಸಂತೋಷಗೊಂಡಿರುವುದು ನಿಜವಾದರೆ, ಸಕಲೈಶ್ವರ್ಯ ಸಹಿತವಾದ ನೀನು ನನಗೆ ಗ್ರಹಗಳಿಗೂ, ನಕ್ಷತ್ರಗಳಿಗೂ, ತಾರೆಗಳಿಗೂ, ಔಷಧಿಗಳಿಗೂ, ಬ್ರಾಹ್ಮಣರಿಗೂ, ರಾತ್ರಿ ಸಮಯಕ್ಕೂ ಅಧಿಪತ್ಯವನ್ನು ಅನುಗ್ರಹಿಸು. ಭಗವಂತನು ಹೇಳುತ್ತಾನೆ: ಮಗನೇ, ನೀನು ಪ್ರಾರ್ಥಿಸಿರುವ ಈ ವರವು ಅತ್ಯಂತ ದುರ್ಲಭವಾಗಿರುವುದು. ಆದರೂ ನಿನ್ನ ತಪಸ್ಸಿಗೆ ಮೆಚ್ಚಿ ಇದನ್ನು ನಿನಗೆ ಕೊಟ್ಟಿರುವೆನು. ನಿನ್ನ ಇಷ್ಟವಿದ್ದಂತೆಯೇ ಆಗಲಿ. ಭಗವಂತನು ಇಂತು ಹೇಳಲು ಸಮಸ್ತ ದೇವತೆಗಳು ಅಲ್ಲಿ ನೆರೆದು ಆದರದಿಂದ ಕೂಡಿದವರಾಗಿ ಚಂದ್ರನಿಗೆ ರಾಜ್ಯಾಧಿಕಾರವನ್ನು ಕೊಟ್ಟು ಶಾಸ್ತ್ರೋಕ್ತ ರೀತಿಯಿಂದ ಪಟ್ಟಾಭಿಷೇಕವನ್ನು ಮಾಡಿದರು. ಆಗ ಚಂದ್ರನು ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ತನಗಾಗಿ ಸಿದ್ಧಗೊಳಿಸಿದ ವಿಮಾನವನ್ನೇರಿ ಸಕಲ ದೇವತೆಗಳು ಸ್ತೋತ್ರ ಮಾಡುತ್ತಿರಲು ಆಕಾಶವನ್ನು ಸೇರುವವನಾದನು. ಅಂದಿನಿಂದ ಈ ತೀರ್ಥವು ಸೋಮಕುಂಡವೆಂದು ಪ್ರಖ್ಯಾತವಾಗಿರುವುದು. ಇದು ಸಾಮಾನ್ಯ ಮಾನವರಿಗೆ ಅತ್ಯಂತ ದುರ್ಲಭವಾಗಿರುವುದು. ಇದನ್ನು ನೋಡಿದ ಮಾತ್ರದಿಂದಲೇ ಸಕಲ ಮಾನವರು ತಮ್ಮ ದೋಷಗಳನ್ನು ಕಳೆದುಕೊಳ್ಳುವರು ಎಂಬುದರಲ್ಲಿ ಸಂದೇಹವಿಲ್ಲ. ಈ ತೀರ್ಥದ ಜಲವನ್ನು ಸ್ಪರ್ಶ ಮಾಡುವುದರಿಂದ ಅತ್ಯಂತ ನಿಂದಿತರಾದವರು ಕೂಡ ಚಂದ್ರಲೋಕವನ್ನು ಪಡೆಯುವರು. ಇಲ್ಲಿ ಸ್ನಾನವನ್ನು ಮಾಡಿ ಕಲ್ಪೋಕ್ತ ಪ್ರಕಾರವಾಗಿ ಪಿತೃದೇವತೆಗಳನ್ನು ತರ್ಪಣದಿಂದ ಸಂತೋಷಗೊಳಿಸಲು ಮನುಷ್ಯರು ಚಂದ್ರಲೋಕವನ್ನು ಭೇದಿಸಿಕೊಂಡು ವಿಷ್ಣು ಲೋಕವನ್ನು ಸೇರುವರು. 3 ದಿನಗಳ ಉಪವಾಸವನ್ನು ಮಾಡಿ ಶ್ರೀಮನ್ನಾರಾಯಣನನ್ನು ಪೂಜಿಸಿದವರಿಗೆ 100 ಕೋಟಿ ಕಲ್ಪಗಳಾದರೂ ಪುನಃ ಸಂಸಾರಕ್ಕೆ ಬೀಳುವುದು ಎಂಬುದೇ ಸಂಭವಿಸುವುದಿಲ್ಲವು. ಈ ತೀರ್ಥದಲ್ಲಿ 3 ರಾತ್ರಿಗಳು ನಿಂತು ಜಾಗರಣವನ್ನು ಮಾಡಿ ಶ್ರೀ ಬದರಿನಾರಾಯಣನನ್ನು ಪೂಜೆ ಮಾಡಿ ವಿಶೇಷವಾಗಿ ಜಪವನ್ನು ಆಚರಿಸಲು ಮನುಷ್ಯನಿಗೆ ಕ್ಷಿಪ್ರದಲ್ಲಿಯೇ ಮಂತ್ರಸಿದ್ಧಿಯು ಲಭಿಸುವುದು. ಸಮಸ್ತ ಮಾನವರು ಕರ್ಮದಿಂದಲೂ, ಮನಸ್ಸಿನಿಂದಲೂ, ಮಾತುಗಳಿಂದಲೂ ಯಾವ ಯಾವ ಪಾತಕಗಳನ್ನು ಮಾಡುವರೋ ಅವುಗಳೆಲ್ಲವೂ ಈ ಸೋಮಕುಂಡದ ದರ್ಶನ ಮಾತ್ರದಿಂದಲೇ ನಾಶವನ್ನು ಹೊಂದುವವು. ಬಳಿಕ ಉತ್ತಮವೂ ಪಾಪಹರವೂ ಆದ ದ್ವಾದಶಾದಿತ್ಯ ತೀರ್ಥವೆಂಬುದು ಇರುವುದು. ಆ ಸ್ಥಳದಲ್ಲಿ ಕಾಶ್ಯಪನು ಕಷ್ಟತರವಾದ ತಪಸ್ಸನ್ನು ಮಾಡಿ ಸೂರ್ಯ ಪದವಿಯನ್ನು ಪಡೆದನು. ಈ ತೀರ್ಥವು 3 ಲೋಕಗಳಲ್ಲಿಯೂ ದುರ್ಲಭವಾಗಿರುವುದು. ತಪಸ್ಸಿದ್ಧಿಗೆ ಏಕಾಂತ ಕಾರಣವಾಗಿರುವುದು. ಭಾನುವಾರದ ದಿನ ಸಪ್ತಮಿ ತಿಥಿಯಲ್ಲಿಯೂ ಸಂಕ್ರಮಣ ದಿನಗಳಲ್ಲಿಯೂ ಇಲ್ಲಿ ವಿಧಿಪೂರ್ವಕವಾಗಿ ಸ್ನಾನವನ್ನು ಮಾಡುವ ಮಾತ್ರದಿಂದ ಮನುಷ್ಯನು 7 ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನೆಲ್ಲ ಕಳೆದುಕೊಂಡು ಪರಿಶುದ್ಧನಾಗುವನು. ಶಾಸ್ತ್ರೋಕ್ತ ವಿಧಾನದಿಂದ ಪರಾಕವೆಂಬ 12 ದಿವಸದ ಉಪವಾಸದ ನಿಯಮವನ್ನು ಅನುಸರಿಸಿ ಶ್ರೀಹರಿಯನ್ನು ಪೂಜಿಸಬೇಕು. ಆ ಭಕ್ತನು ಸೂರ್ಯಲೋಕದಲ್ಲಿ ಅನೇಕ ಸುಖಗಳನ್ನು ಅನುಭವಿಸಿ ಕಡೆಗೆ ವಿಷ್ಣುಲೋಕದಲ್ಲಿ ಉತ್ತಮ ಪದವಿಯನ್ನು ಪಡೆಯುವನು. ದೇಹದಲ್ಲಿ ಮಹತ್ತರಗಳಾದ ರೋಗಗಳಿಂದ ನರಳುತ್ತಿರುವವನು ಕೂಡ ಈ ತೀರ್ಥದಲ್ಲಿ ಮಿಂದು ಜಲವನ್ನು ಪಾನ ಮಾಡಲು ಶೀಘ್ರವಾಗಿಯೇ ತನ್ನ ರೋಗಗಳಿಂದ ಬಿಡುಗಡೆಯನ್ನು ಹೊಂದುವನು. ಈ ವಿಷಯದಲ್ಲಿ ಸಂದೇಹ ಪಡಬೇಕಾದುದಿಲ್ಲವು.
ಆ ಬದರಿಕಾಶ್ರಮದಲ್ಲಿಯೇ ನೋಡುವುದಕ್ಕೆ ಮನೋಹರವಾದ ಚತುಸ್ರೋತವೆಂಬ ತೀರ್ಥವೊಂದಿರುವುದು. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳೇ ಇಲ್ಲಿ ಪ್ರವಾಹಗಳಾಗಿ ಹರಿಯುತ್ತಿರುವವು. ಶ್ರೀಹರಿಯ ಆಜ್ಞೆಯನ್ನು ಅನುಸರಿಸಿಯೇ ಉತ್ತಮವಾದ ಈ ವೈಷ್ಣವ ಕ್ಷೇತ್ರದಲ್ಲಿ ಪುರುಷಾರ್ಥಗಳೆಲ್ಲವೂ ಪ್ರವಾಹ ರೂಪಗಳನ್ನು ಧರಿಸಿ ಸಕಲ ಪ್ರಾಣಿಗಳ ಮೋಕ್ಷಕ್ಕೂ ಕಾರಣಗಳಾಗಿರುವವು. ಈ 4 ಪ್ರವಾಹಗಳು ಕ್ರಮವಾಗಿ ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ಉತ್ತರ ದಿಕ್ಕುಗಳಲ್ಲಿ ನೆಲೆಸಿರುವವು. ಧರ್ಮಾದಿ ಪುರುಷಾರ್ಥಗಳೇ ಈ ರೀತಿಯಾಗಿ ರೂಪುಗೊಂಡಿರುವವು. ಇಂತು ಕ್ರಮವಾಗಿ ಸನ್ನಿಹಿತಗಳಾಗಿರುವ ತೀರ್ಥಗಳನ್ನು ಯಾರು ಸೇವಿಸುವರೋ ಅವರಿಗೆ ಯಾವಾಗಲೂ ಮನಸ್ಸಿನ ಪ್ರಸನ್ನತೆಯುಂಟಾಗುವುದು. ಬೇರೆ ಯಾವ ಕ್ಷೇತ್ರದಲ್ಲಿಯೂ 4 ಪುರುಷಾರ್ಥಗಳು ಈ ವಿಧವಾಗಿ ಸಮ್ಮಿಳಿತಗಳಾಗಿ ಲಭಿಸುವುದಿಲ್ಲವು. ದೇವತೆಗಳಿಗೂ ಸಹ ಈ 4 ತೀರ್ಥಗಳು ಒಮ್ಮೆಯೇ ದುರ್ಲಭಗಳಾಗಿರುವವು. 84 ಲಕ್ಷ ಜೀವರಾಶಿಗಳಲ್ಲಿ ಉತ್ತಮವಾದ ಮನುಷ್ಯ ಜನ್ಮವನ್ನು ಹೊಂದಿಯೂ ಸಹ ಜನರು ಅನೇಕ ಜನ್ಮಗಳ ಪೂರ್ವಾರ್ಜಿತ ಸುಕೃತಗಳ ಫಲವಾಗಿಯೇ ಇವುಗಳನ್ನು ನೋಡಲು ಶಕ್ತರಾಗುವರು. ಯಾವ ಮಾನವರು ದುರ್ಜನರೋ, ಯಾರು ದುರ್ಜನರ ಸಹವಾಸದಲ್ಲಿಯೇ ನಿರತರಾಗಿರುವರು, ಕ್ಷಮೆ, ರುಜುಭಾವ, ಪ್ರಾಣಾಯಾಮ ಮುಂತಾದವುಗಳಿಂದ ರಹಿತರಾಗಿರುವರು, ಗ್ರಾಮ್ಯ ಸ್ತ್ರೀಯರ ಭೋಗಗಳಲ್ಲಿ ನಿರತರಾಗಿ ಅವರಿಗೆ ಕ್ರೀಡಾಮೃಗಗಳೆನಿಸಿರುವರು, ಅವರು ಸ್ವಲ್ಪ ಕಾಲದಲ್ಲಿಯೇ ಪುರುಷಾರ್ಥಗಳನ್ನು ಹೊಂದಲಾರರು. ಆದರೂ ಶೀಘ್ರವಾಗಿಯೇ ಈ ಪುರುಷಾರ್ಥಗಳೇ ತತ್ವಜ್ಞಾನಕ್ಕೆ ಏಕಾಂತ ಕಾರಣಗಳೆಂಬ ಅಂಶವನ್ನು ತಿಳಿಯುವರು. ಎಲೈ ಷಣ್ಮುಖನೇ, ಬ್ರಹ್ಮನೇ ಮೊದಲಾದ ದೇವತೆಗಳು, ತಪೋನಿಷ್ಠರಾದ ಮಹರ್ಷಿಗಳು ಪ್ರಯಾಸದಿಂದ ಈ ತೀರ್ಥದಲ್ಲಿ ಸ್ನಾನ ಮಾಡಲು ಪ್ರತಿಯೊಂದು ಪರ್ವಕಾಲದಲ್ಲಿಯೂ ಬರುತ್ತಾರೆ. ಬಳಿಕ ಸರ್ವ ಪ್ರಕಾರದಿಂದಲೂ ರಮಣೀಯವಾಗಿರುವ ಸತ್ಯ ಪದವೆಂದು ಕರೆಯಲ್ಪಡುವ ತೀರ್ಥವೊಂದಿರುವುದು. ತ್ರಿಕೋಣಾಕಾರದಿಂದ ಶೋಭಿಸುತ್ತಿರುವ ಈ ಕುಂಡವು ಸಮಸ್ತ ದುರಿತ ಕ್ಷಯಕಾರಕವಾಗಿರುವುದು. ಏಕಾದಶಿಯ ದಿವಸದಲ್ಲಿ ಶ್ರೀಹರಿಯೇ ಅಲ್ಲಿ ಸನ್ನಿಹಿತನಾಗಿ ಅದನ್ನು ಪಾವನಗೊಳಿಸುವನು. ಆಮೇಲೆ ತಸತ್ಯಪದ ನಾಮಕವಾದ ಈ ತೀರ್ಥದಲ್ಲಿ ಸಕಲ ಮಹರ್ಷಿಗಳು, ತಪೋಧನರೆನಿಸಿದ ಮಹಾಮುನಿಗಳು ವಿಧಿ ವಿಹಿತವಾದ ಸ್ನಾನವನ್ನು ಮಾಡಲು ಬಂದು ಸೇರುವರು. ಸತ್ಯವ್ರತದಲ್ಲಿಯೇ ನಿರತರಾದ ಹಲವರು ಮಾತ್ರ ಹರಿವಾಸರದ ಮಧ್ಯಾಹ್ನದಲ್ಲಿ ಇಂದಿಗೂ ಕೂಡ ಇಲ್ಲಿ ಗಂಧರ್ವರ ಮತ್ತು ಅಪ್ಸರ ಸ್ತ್ರೀಯರ ಸಂಗೀತಗಳನ್ನು ಕೇಳಲು ಸಮರ್ಥರಾಗುತ್ತಾರೆ. ಈ ಮಹಾತೀರ್ಥದ ದರ್ಶನದಿಂದಲೇ ಮಹಾಪಾತಕಗಳು ಸಹ ಭಯಗೊಂಡು ಸಿಂಹವನ್ನು ಕಂಡ ಕ್ಷುದ್ರ ಮೃಗಗಳಂತೆ ದಿಕ್ಕಾಪಾಲಾಗಿ ಓಡಿ ಹೋಗುವವು. ಪ್ರತಿಯೊಬ್ಬ ಬುದ್ಧಿವಂತನು ತನ್ನ ವೇದ ಶಾಖೆಯ ಕಲ್ಪದಲ್ಲಿ ಹೇಳಿರುವ ವಿಧಾನದಿಂದ ಸ್ನಾನವನ್ನು ಮಾಡಿದರೆ ಅದರ ಫಲವಾಗಿ ಬ್ರಹ್ಮನ ಸತ್ಯಲೋಕವನ್ನು ಸೇರಿ ಬಳಿಕ ಅತ್ಯುತ್ತಮವಾದ ಮೋಕ್ಷವನ್ನು ಪಡೆಯುತ್ತಾನೆ. ಯಾವ ಮಾನವನು ಒಂದು ಅಹೋರಾತ್ರದಲ್ಲಿ ನಿರ್ಜಲೋಪವಾಸವನ್ನು ಮಾಡಿ ಶುಚಿರ್ಭೂತನಾಗಿ ಪರಮಾತ್ಮನನ್ನು ತನ್ನ ಶಕ್ತ್ಯಾನುಸಾರವಾದ ವಿಭವದಿಂದ ಪೂಜಿಸುವನು, ಅವನು ಜೀವನ್ಮುಕ್ತಿ ಪದವಿಗೆ ಅರ್ಹತೆಯನ್ನು ಪಡೆಯುವನು. ಈ ತೀರ್ಥದ 3 ಮೂಲೆಗಳಲ್ಲಿಯೂ ಬ್ರಹ್ಮ, ವಿಷ್ಣು, ಮಹೇಶ್ವರರು ನೆಲೆಸಿರುವರೆಂದು ಹೇಳುವರು. ಅವರೆಲ್ಲರೂ ಸಕಲ ಲೋಕಗಳ ಹಿತದೃಷ್ಟಿಯಿಂದ ಅಲ್ಲಿ ತಪಸ್ಸನ್ನು ಆಚರಿಸುತ್ತಿರುವರು. ಮುಖ್ಯವಾಗಿ ಸಕಲ ಪಾತಕಗಳನ್ನು ಕಳೆದುಕೊಂಡು ಪರಿಶುದ್ಧರಾಗಬೇಕೆಂಬ ಮನುಷ್ಯರು ತ್ರಿಕೋಣಾಕಾರವಾಗಿ ರಂಜಿಸುತ್ತಿರುವ ಸತ್ಯ ಪದವೆಂಬ ಈ ತೀರ್ಥವನ್ನು ಪ್ರಯತ್ನಪೂರ್ವಕವಾಗಿಯಾದರೂ ಸೇವಿಸಲೇಬೇಕಾದುದು ಕರ್ತವ್ಯವು. ಇಲ್ಲಿ ಜಪ, ತಪಸ್ಸು, ವಿಷ್ಣು ಸ್ತೋತ್ರ ಪಠಣ, ಹರಿಪೂಜೆ, ಸ್ತುತಿ, ನಮಸ್ಕಾರ ಮುಂತಾದವುಗಳನ್ನು ಮಾಡುವವರ ಮಹಾಪುಣ್ಯವನ್ನು ವಿಸ್ತರಿಸಲು ಬ್ರಹ್ಮದೇವನಿಗೂ ಶಕ್ಯವಾಗಲಾರದು. ಬಳಿಕ ನರನಾರಾಯಣಾಶ್ರಮವೆಂಬ ಅತಿ ಪವಿತ್ರವಾದ ಪ್ರದೇಶವಿರುವುದು. ಅಲ್ಲಿ ಅತ್ಯಂತ ನಿರ್ಮಲವಾದ ಗಂಗಾ ಪ್ರವಾಹವು 2 ಕವಲಾಗಿ ಹರಿಯುತ್ತಿರುವುದು. ಈ 2 ಪ್ರವಾಹಗಳಲ್ಲಿ ಸ್ನಾನ ಮಾಡುವುದರಿಂದ ನರನಾರಾಯಣರೀರ್ವರಿಗೂ ಸಂತೋಷ ಉಂಟಾಗುವುದೆಂದು ನಿಶ್ಚಯಿಸಲ್ಪಟ್ಟಿರುವುದು. ಅಲ್ಲಿ ಪ್ರಯತ್ನದಿಂದ ಸ್ನಾನವನ್ನು ಮಾಡಿ ಶ್ರೀಹರಿಯನ್ನು ಪೂಜಿಸಲು ಮನುಷ್ಯನು ತತ್ಕ್ಷಣದಲ್ಲಿಯೇ ಸಮಸ್ತ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲವು. ನಾರಾಯಣನ ನಿವಾಸವಾದ ಆ ಪರ್ವತದ ಶಿಖರದಲ್ಲಿ ನಿರ್ಮಲವಾದ ಆಕಾರವುಳ್ಳ ಪವಿತ್ರವಾದ ಊರ್ವಶಿ ತೀರ್ಥವು ಅಭಿವ್ಯಕ್ತವಾಗಿರುವುದು. ಸ್ಕಂದನು ಕೇಳುತ್ತಾನೆ, ತಂದೆಯೇ, ಆ ಪರ್ವತ ಶಿಖರದಲ್ಲಿ ಊರ್ವಶಿಯ ಅಭಿವ್ಯಕ್ತಿಯು ಉಂಟಾದುದು ಹೇಗೆ? ಆ ತೀರ್ಥದ ಸೇವೆಯಿಂದ ಯಾವ ಪುಣ್ಯವು ಲಭಿಸುವುದು? ಯಾವ ಫಲವುಂಟು? ಇವುಗಳನ್ನು ತಿಳಿಯಲು ನನಗೆ ಅತ್ಯಂತ ಕುತೂಹಲ ಉಂಟಾಗಿರುವುದು. ದಯವಿಟ್ಟು ತಿಳಿಸು. ಶಿವನು ಹೇಳುತ್ತಾನೆ, ಎಲೈ ಷಣ್ಮುಖನೇ, ಧರ್ಮರಾಜನಿಗೆ ಮೂರ್ತಿ ಎಂಬುವಳು ಪತ್ನಿಯಾಗಿದ್ದಳು. ಆಕೆಯಲ್ಲಿ ಶ್ರೀಮನ್ನಾರಾಯಣನೇ ಸಾಕ್ಷಾತ್ತಾಗಿ ನರನಾರಾಯಣರಾಗಿ ಅವತರಿಸಿದನು. ಅವರಿಬ್ಬರು ತಪಸ್ಸನ್ನು ಮಾಡುವ ಅಭಿಲಾಷೆಯುಳ್ಳವರಾಗಿ ತಂದೆಯ ಅಪ್ಪಣೆಯನ್ನು ಪಡೆದು ಅಲ್ಲಿಯ 2 ಪರ್ವತಗಳ ಶಿಖರಗಳಲ್ಲಿಯೂ ನಿಂತು ರೂಪುಗೊಂಡ ತಪೋಜ್ವಾಲೆಗಳಂತೆ ಕಾಣುತ್ತಿದ್ದರು. ಈ ಇಬ್ಬರ ತಪಸ್ಸನ್ನು ಕಂಡು ಮಹೇಂದ್ರನು ವಿಸ್ಮಯಗೊಂಡು ತಪೋಭಂಗವನ್ನು ಉಂಟು ಮಾಡಲೆಳಿಸಿ ಮನ್ಮಥನನ್ನು ಪರಿವಾರದೊಡನೆ ಕರೆದು ನಾರಾಯಣ ಮಹರ್ಷಿಯು ನೆಲೆಸಿದ್ದ ಗಂಧಮಾದನ ಪರ್ವತಕ್ಕೆ ಕಳುಹಿಸಿಕೊಟ್ಟನು. ಅವರು ಒಡೆಯನ ಅಪ್ಪಣೆಯನ್ನು ಅನುಸರಿಸಿ ಪರಾಕ್ರಮದಿಂದ ಬಂದರೂ ನಾರಾಯಣನ ತಪೋಬಲದ ಮಹಿಮೆಯನ್ನು ಪ್ರತ್ಯಕ್ಷವಾಗಿ ಕಂಡು ತಿಳಿದು ಮನಸ್ಸಿನ ಸಂಭ್ರಮವನ್ನು ತ್ಯಜಿಸಿದರು.
ಅವರನ್ನು ಕಂಡು ಲೋಕೇಶ್ವರನಾದ ಶ್ರೀಹರಿಯು ಹೇಳುತ್ತಾನೆ, ಅಯ್ಯ, ನೀವು ಇಲ್ಲಿಗೆ ಯಾವ ಕಾರ್ಯದ ಸಾಧನೆಗಾಗಿ ಬಂದಿರುವಿರಿ? ಇದು ಆತಿಥ್ಯವನ್ನು ಸ್ವೀಕರಿಸಿರಿ ಇಂತೆಂದು ಹೇಳಿ ಅವರೆಲ್ಲರಿಗೂ ಫಲಮೂಲಾದಿಗಳನ್ನು ಒಪ್ಪಿಸಿ ಅತಿಥಿ ಪೂಜೆಯನ್ನು ಯಥಾಕ್ರಮವಾಗಿ ಮಾಡಿಸಿಕೊಂಡ ಅವರಿಗೆ ತಪಸ್ಸಿನ ವಿಘ್ನ ಮಾಡಲು ಅನುಕೂಲಳಾದ ಊರ್ವಶಿಯನ್ನು ಸಹ ನಿರ್ಮಿಸಿಕೊಟ್ಟು ಆ ಪರಮಾತ್ಮನು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು. ಅವರೆಲ್ಲರೂ ನೋಡುತ್ತಲೇ ಇದ್ದರು. ಅವರು ಅತ್ಯಂತ ಭಯಗೊಂಡವರಾಗಿ ಸ್ವರ್ಗಲೋಕವನ್ನು ಸೇರಿ ಮಹೇಂದ್ರನಿಗೆ ಶ್ರೀಹರಿಯ ಪರಾಕ್ರಮವನ್ನು ವಿವರಿಸಿದರು. ಮಹೇಂದ್ರನಾದರೂ ಆ ಊರ್ವಶಿಯನ್ನು ಪಡೆದು ಪರಮ ಸಂತೋಷವನ್ನು ಹೊಂದಿದನು. ಅಂದಿನಿಂದ ಆ ತೀರ್ಥವು ಬೇರೆಯಾಗಿ ಊರ್ವಶಿ ತೀರ್ಥವೆಂಬ ಹೆಸರಿನಿಂದಲೇ ಪ್ರಸಿದ್ಧವಾಗಿರುವುದು. ಅಲ್ಲಿ ತಪೋನಿಷ್ಠನಾದ ಭಗವಂತನು ತಾನೇ ಸಾಕ್ಷಾತ್ತಾಗಿ ವಾಸ ಮಾಡುತ್ತಿರುವನು. ಅಲ್ಲಿ ವಿಧಿಯನ್ನು ಅನುಸರಿಸಿ ಸ್ನಾನವನ್ನು ಮಾಡಿ 2 ರಾತ್ರಿಗಳ ಉಪವಾಸವನ್ನು ಮಾಡಿ ಶ್ರೀಹರಿಯ ಪೂಜೆಯನ್ನು ಮಾಡಲು ಯಾವ ಮನುಷ್ಯನಾದರೂ ಸಾಕ್ಷಾತ್ ನಾರಾಯಣನೇ ಆಗುತ್ತಾನೆ. ಎಲೈ ಪುತ್ರನೇ, ಯಾವನು ಮನಸ್ಸಿನಲ್ಲಿ ಅಭಿಲಾಷೆಯನ್ನಿಟ್ಟುಕೊಂಡು ಊರ್ವಶಿ ಕುಂಡದಲ್ಲಿ ಸ್ನಾನವನ್ನು ಮಾಡುವನೋ ಅವನು ಆ ಸ್ನಾನದ ಫಲವಾಗಿಯೇ ಊರ್ವಶಿಯ ಲೋಕವನ್ನು ಸೇರುವನು. ಅಲ್ಲಿ ಊರ್ವಶಿ ಕುಂಡದ ಸಮೀಪದಲ್ಲಿ ಸರ್ವಕಾಲದಲ್ಲಿಯೂ ಭಗವಂತನು ಸಕಲ ಪ್ರಾಣಿಗಳ ಅಭೀಪ್ಸಿತಗಳೆಲ್ಲವೆಲ್ಲ ನೆರವೇರಿಸುತ್ತಾ ತಪೋಮೂರ್ತಿಯಾಗಿ ನಿಂತಿರುವನು. ಆ ಪರ್ವತದ ಮೇಲಿನ ವಾಯುವೂ ಕೂಡ ಅಲ್ಲಿ ನೆಲೆಸಿರುವ ಲಕ್ಷ್ಮೀ ರಮಣನ ಪಾದ ಕಮಲಗಳಿಂದ ಹೊರಸೂಸುವ ನರುಗಂಪನ್ನು ಹೊತ್ತು ಬೀಸುತ್ತಿರುವುದು. ಆ ವಾಯುವಿನ ಸ್ಪರ್ಶ ಮಾತ್ರದಿಂದಲೇ ಕಲಿಯುಗದ ಅನೇಕ ಕಲ್ಮಶಗಳಿಂದ ಕೂಡಿರುವ ಮನುಷ್ಯರಲ್ಲಿಯೂ ಸಹ ಪಾಪಕೋಟಿಗಳ ದುಷ್ಫಲಗಳು ಎಂದಿಗೂ ಕಾಣಲಾರವು. ಆ ಪರ್ವತದ ತಪ್ಪಲುಗಳಲ್ಲಿ ವಾಸ ಮಾಡಿಕೊಂಡು ಪರಮಾತ್ಮನನ್ನೇ ಅನನ್ಯ ಭಕ್ತಿಯಿಂದ ಸೇವಿಸುತ್ತಿರುವ ಭಕ್ತನು ಆ ವಾಯುವಿನ ಸಂಘದಿಂದಲೇ ಸಂತೋಷವನ್ನು ಹೊಂದಿದವನಾಗಿ ಉತ್ತಮ ಪದವಿಯನ್ನು ಐಶ್ವರ್ಯವನ್ನು ಉದಾಸೀನ ಭಾವದಿಂದ ನೋಡುವನು. ಇಂದ್ರಿಯ ನಿಗ್ರಹವೆಂಬ ಮಹತ್ತರವಾದ ತಪಸ್ಸಿನಿಂದ ಕೂಡಿದ ಪ್ರಾಣವಾಯುಗಳಲ್ಲಿ ಪರಮಾತ್ಮನ ಪಾದಯುಗಳವನ್ನು ಧರಿಸಿಕೊಂಡು ಎಲ್ಲೆಲ್ಲಿಯೂ ನಿರ್ಭಯವಾಗಿ ಸುಳಿದಾಡುವನು. ಅಲ್ಲಿ ಅನೇಕ ದುರ್ನಯಗಳ ಫಲವಾಗಿ ಅತಿ ಪಾಪ ಭೂಯಿಷ್ಠವಾದ ಶರೀರವನ್ನು ಪಡೆದಿರುವ ಕೀಟವೂ ಸಹ ಸಕಲ ದೋಷಗಳನ್ನು ಕಳೆದುಕೊಂಡು ಆಶಾಪಾಶದಿಂದ ಮುಕ್ತವಾಗಿ ದೇವತೆಗಳನ್ನು ಹಾಸ್ಯ ಮಾಡುತ್ತಿರುವುದು. ಅಲ್ಲಿರುವ ಭಕ್ತನು ಆತ್ಮಯೋಗದ ಪೂಜೆಯಿಂದ ಮಾಡಿದ ಪುಷ್ಪವನ್ನು ಪರಮಾತ್ಮನಿಗೆ ನಿವೇದನ ಮಾಡುವುದರಿಂದಲೇ ಪರಾತ್ಪರವಾದ ಶಾಶ್ವತ ಪದವನ್ನು ಪಡೆಯುವನು. ಆ ಪರ್ವತವನ್ನು ಸೇರುವ ಮಹಾಮುನಿಗಳ ಮನಸ್ಸುಗಳು ಶ್ರೀಹರಿಯ ಪಾದಕಮಲಗಳಲ್ಲಿಯೇ ಏಕಾಗ್ರ ಗತಿಯುಳ್ಳವುಗಳಾಗಿ ಬಾಹ್ಯ ಪ್ರಪಂಚದ ಯಾವ ಪದಾರ್ಥಗಳನ್ನು ನೋಡುವ ಅಭಿಲಾಷೆಯಿಂದ ಕೂಡಿರಲಾರವು. ಅಲ್ಲಿಯೇ ಪರಮಾತ್ಮನು ಸನ್ನಿಹಿತನಾಗಿ ಭಕ್ತಿಯುಕ್ತರಾಗಿ ಬಂದು ಸೇರುವ ಸಕಲ ಜನರಿಗೂ ತಾನೇ ತನ್ನ ಪದವಿಯನ್ನು ಅನುಗ್ರಹಿಸುವನು. ಶ್ರೀನಾರಾಯಣನು ಆಶ್ರಯಿಸಿರುವ ಈ ಪರ್ವತೋತ್ತಮದಲ್ಲಿ ಅನೇಕ ತೀರ್ಥಗಳು ನೆಲೆಸಿರುವವು. ಅವುಗಳೆಲ್ಲವೂ ಸೇವಿಸುವವರ ಸಮಸ್ತ ಪಾಪಗಳನ್ನು ನಾಶ ಮಾಡುವವು. ಅವುಗಳ ಸಂಖ್ಯೆಯನ್ನು ಪ್ರಭಾವಗಳನ್ನು ಅಮೂಲಾಗ್ರವಾಗಿ ನಾನು ತಿಳಿಯನು, ಅಲ್ಲದೆ ಯಾವ ಜನರು ತಿಳಿಯಲಾರರು. ಭಯಂಕರವಾದ ಈ ಸಂಸಾರವೆಂಬ ಕೋಟಲೆಯಲ್ಲಿ ಸಿಕ್ಕಿ ಆತ್ಮನ ಉದ್ಧಾರವನ್ನು ಬಯಸುವವನು ಊರ್ವಶಿ ಕುಂಡವನ್ನು ಸೇರಿ ಅಲ್ಲಿ ಒಂದು ದಿನವಾದರೂ ವಾಸ ಮಾಡಬೇಕು. ಆ ಊರ್ವಶಿ ಕುಂಡದ ದಕ್ಷಿಣ ದಿಗ್ಭಾಗದಲ್ಲಿ ಪರಮಾತ್ಮನ ಶಂಖ ಚಕ್ರ ಗದಾ ಖಡ್ಗಗಳೆಂಬ ಆಯುಧಗಳು ಕಾಣುತ್ತಿರುವವು. ಅವುಗಳನ್ನು ನೋಡುವುದರಿಂದ ಮನುಷ್ಯನಿಗೆ ಯಾವ ಶಸ್ತ್ರಾಸ್ತ್ರಗಳಿಂದಲೂ ಭಯವು ಸಂಭವಿಸುವುದಿಲ್ಲವು. ಯಾವ ಮನುಷ್ಯನು ಈ ಚರಿತ್ರೆಯನ್ನು ಭಕ್ತಿಯಿಂದ ಕೇಳುವನೋ ಅಥವಾ ಸಮಾಧಾನವುಳ್ಳ ಮನಸ್ಸಿನಿಂದ ಇತರರಿಗೆ ಶ್ರವಣ ಮಾಡಿಸುವನೋ ಅವನು ಸಮಸ್ತ ಪಾತಕಗಳಿಂದಲೂ ಮುಕ್ತನಾಗಿ ಶ್ರೀಹರಿಯ ಸಾಲೋಕ್ಯವನ್ನು ಪಡೆಯುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಬದರಿಕಾಶ್ರಮ ಮಹಾತ್ಮ್ಯದ ಶಿವಕಾರ್ತಿಕೇಯ ಸಂವಾದದಲ್ಲಿ ಪಂಚಧಾರಾಧಿ ತೀರ್ಥ ಮಹಾತ್ಮ್ಯ ವರ್ಣನವೆಂಬ 7ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.